ಏನಾಯ್ತು ಇವತ್ತು ನಿನಗೆ? ಯಾಕೆ ಸೈಕೋ ಥರ ಬಿಹೇವ್ ಮಾಡ್ತಾ ಇದೀಯಾ? ಮ್ಯಾರಿಡ್ ಲೈಫಲ್ಲಿ ಸ್ಪೈಸ್ ಇಲ್ಲದೆ ಇದ್ರೆ ನಾನೇ ಅಲ್ಲ, ಯಾರಾದ್ರೂ ಸೈಕೋ ತರನೇ ಬಿಹೇವ್ ಮಾಡ್ತಾರೆ. ಸರಿ, ಈಗೇನ್ ಬೇಕು ನಿನ್ಗೆ? ಮುತ್ತು. ವಾಟ್? ಛೇ, ಅಲ್ಲ ಅಲ್ಲ, ಛೇ, ಮುದ್ದೆ ಮುದ್ದೆ, ರಾಗಿ ಮುದ್ದೆ. ನನ್ಗೆ ಊಟ ಮಾಡಿಸ್ತೀರಾ? ಪ್ಲೇಟಲ್ಲಿ ಹಾಕೊಂಡು ತಿನ್ನು. ಇಲ್ಲ, ನೀವೇ ತಿನ್ನಿಸ್ಬೇಕು. ಅದೆಲ್ಲ ನನ್ಗಾಗಲ್ಲ. ನೀವ್ ತಿನ್ನಿಸ್ತಾ ಇದ್ರೆ ನಾನೇ ತಿಂತೀನಿ. ಖಾರ ಖಾರ. ಇಷ್ಟು ಸ್ಪೈಸ್ ಸಾಕಾಗತ್ತಾ? ಹುಲಿ ನೋಡಿ ಬೆಕ್ಕು ಜಂಬ ಮಾಡಿದ್ರೆ ಇಲ್ಲಿ ನೋಡು, ಈ ಥರನೇ ಆಗೋದು. ಆಂಟಿ, ಈಗಷ್ಟೇ ಮ್ಯಾನೇಜರ್ ನನಗೆ ಕಾಲ್ ಮಾಡಿದ್ರು. ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಸ್ವಲ್ಪ ಜನ ಟೀಚರ್ಸ್ ಸ್ಟೂಡೆಂಟ್ಸ್ ಹತ್ರ ಎಕ್ಸ್ಟ್ರಾ ಮನಿ ಕಲೆಕ್ಟ್ ಮಾಡಿ ಅಬ್ಸ್ಕಾಂಡ್ ಆಗಿದ್ದಾರೆ ಅಂತ ಆಂಟಿ. ಟೋಟಲ್ 10 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಂಟಿ. ಅಮ್ಮರೇ, ತಗೊಳ್ಳಿ ಅಮ್ಮ, ಈ ಮಾತ್ರೆ ನುಂಗಿ ನೀವು. ವಾಣಿ, ನೀನ್ ಹೋಗಿ ರಾಹುಲ್ನ ತೇಜನ ಬರೋಕ್ ಹೇಳು. ಸರಿನಮ್ಮ. ಮೇಡಮ್, ಬರೋಕ್ ಹೇಳಿದ್ರಂತೆ. ರಾಹುಲ್, ನೀವ್ ಹಾಗೆಲ್ಲ ಕೋಪ ಮಾಡ್ಕೋಬಾರ್ದಮ್ಮ. ನೀವ್ ಪ್ರಶಾಂತವಾಗಿರ್ಬೇಕು ಅಂತ ಡಾಕ್ಟ್ರಪ್ಪ ಹೇಳಿದಾರಲ್ವಾ. ದಯವಿಟ್ಟು ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ. ತೇಜ, ಒಂದ್ ಕೆಲಸ ಮಾಡಿ,
ಮೋಸ ಹೋಗಿರೋ ಆ ತಂದೆ ತಾಯಿಗೆ ನಮ್ಮ ಕಡೆಯಿಂದ ದುಡ್ಡು ಕೊಡಿ. ಮಾನ ಮರ್ಯಾದೆಗಿಂತ ಈಗ ಇವಳ ಆರೋಗ್ಯನೇ ನಮಗೆ ಮುಖ್ಯ. ಸ್ವಲ್ಪ ದಿನದವರೆಗೆ ಇವಳು ಆ ವಿಷಯನೆಲ್ಲ ಮಾತಾಡದೇ ಇರೋದೇ ಅವಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ಸುತ್ತೆ. ಇಲ್ಲ, ನನ್ನ ವಿದ್ಯಾಸಂಸ್ಥೆ ನನ್ನ ಪ್ರಾಣಕ್ಕಿಂತ ನನಗೆ ಹೆಚ್ಚು. ಈ ಸ್ಕ್ಯಾಮ್ ಹಿಂದೆ ಇರೋರು ಯಾರು ಅಂತ ನನಗೆ ಗೊತ್ತಾಗೋವರೆಗೂ ಯಾರನ್ನು ಕ್ಷಮಿಸ್ಕೂಡ್ದು. ರಾಹುಲ್, ತೇಜ, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದ್ರ ಹಿಂದೆ ಯಾರೇ ಇದ್ರೂ ಸರಿ, ಶಿಕ್ಷೆನ ಅವ್ರು ಅನುಭವಿಸ್ಲೇಬೇಕು. ಅರ್ಥ ಆಯ್ತಾ? ವಾಟ್ ರಾಹುಲ್, ಯಾಕೆ ಆನ್ಸರ್ ಮಾಡ್ತಾ ಇಲ್ಲ? ಹೇ ರಾಹುಲ್, ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಕಣೋ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರುವಂಥ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಗಳ ಫ್ಯೂಚರ್ ಪ್ರಾಬ್ಲಮ್ ಅದು. ಅರ್ಥ ಆಗ್ತಿದ್ಯೇನ್ರೋ ನಿಮಗೆ? ಅವ್ರ ಫ್ಯೂಚರ್ ಅಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅಲ್ವೇನ್ರೋ? ಮಾತಾಡಿ. ಪ್ಲೀಸ್ ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಇನ್ಸ್ಟಿಟ್ಯೂಟ್ಸ್ ಅಂದರೆ ನಮಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮೇಡಮ್. ನಮ್ಮ ಸ್ಟೇಟಸ್ಗೆ ಧಕ್ಕೆ ತರೋಂಥವ್ರು ಯಾರೇ ಇದ್ರೂ ಅವ್ರಿಗೆ ಕ್ಷಮೆ ಅನ್ನೋದೇ ಇಲ್ಲ. ಅವ್ರ ಬಗ್ಗೆ ನಾವು ನೋಡ್ಕೋತೀವಿ ಮೇಡಮ್. ಪ್ಲೀಸ್ ಮ್ಯಾಮ್, ಯು ಡೋಂಟ್ ಗೆಟ್ ಟೆನ್ಸ್ಡ್. ನೀವು ರೆಸ್ಟ್ ತಗೊಳ್ಳಿ. ನೀವು ಶಾಂತವಾಗಿರಿ ಮೇಡಮ್. ದೊಡಮ್ಮ, ಮೇಡಮ್ನ ಒಳಗೆ ಕರ್ಕೊಂಡು ಹೋಗಿ ದೊಡಮ್ಮ. ಪ್ಲೀಸ್ ಫಾಲೋ ದಟ್ ರಾಹುಲ್. ಓಕೆ ಮೇಡಮ್, ಶ್ಯೂರ್, ನಾವು ನೋಡ್ಕೋತೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಮಾಡಿ. ಇವ್ರ ಪ್ಲಾನಿಂಗ್ ಟ್ರೇಸ್ ಮಾಡೋ ಟೈಮ್ ಬಂದಿದೆ. ಪ್ರೀತಿ, ಸ್ಟಾರ್ಟ್ ದಿ ಆಕ್ಷನ್. ರಾಹುಲ್, ನಂದೊಂದು ಚಿಕ್ಕ ಸಜೆಷನ್. ಈಗ ಪೊಲೀಸ್ ಕಂಪ್ಲೇಂಟ್ ಕೇಸ್ ಅಂದ್ರೆ ನಮಗಾಗೋ ಲಾಭಕ್ಕಿಂತ ಆಗೋ ನಷ್ಟನೇ ಜಾಸ್ತಿ ಅಂತ ಅನಿಸ್ತಿದೆ. ಇದರಲ್ಲಿ ನಷ್ಟ ಏನಿದೆ ಪ್ರೀತಿ? ಆಂಟಿ ಸ್ಕ್ಯಾಮ್ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಈ ಟೈಮಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೇಸ್ ಅಂದರೆ ಎಲ್ಲ ಇಶ್ಯೂ ಎಲ್ಲಿಂದ ಎಲ್ಲಿಗೋ ಹೋಗಿ ಅದರಿಂದ ಆಂಟಿಗೆ ಟೆನ್ಷನ್ ಆಗಿ ತೊಂದರೆ ಆದರೆ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಪ್ರೀತಿ ಹೇಳ್ತಿರೋದು ನಿಜಾನೇ. ಅದಕ್ಕೆ ಅಲ್ವಾ ಮೇಡಮ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿರೋ ವಿಷಯ ಕೂಡ ನಾವ್ ಯಾರಿಗೂ ಹೇಳಲಿಲ್ಲ. ಅಂದ್ರೆ ಆಗಿರೋ ಮೋಸನೆಲ್ಲ ಮರಿಬೇಕು ಅಂತಿದ್ದೀರಾ? ಹಾಗೆ ಮಾಡಿದ್ರೆ ಅಮ್ಮವ್ರು ಸುಮ್ಮನಿರ್ತಾರ? ಅಮ್ಮವರು ಏನ್ ಬೇಕಾದ್ರೂ ಕ್ಷಮಿಸ್ತಾರೆ, ತಪ್ಪನ್ ಮಾತ್ರ ಖಂಡಿತ ಕ್ಷಮಿಸಲ್ಲ. ಆ ವಿಷಯ ನಿಮ್ಗೂ ಗೊತ್ತು ತಾನೆ? ಆ ಥರ ಏನೂ ಇಲ್ಲ. ಈ ವಿಷಯನ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡೋದು ಒಳ್ಳೇದು ಅಂದಿತ್ತು. ಆಂಟಿ ಕಂಪ್ಲೀಟ್ ಆಗಿ ರಿಕವರ್ ಆದ್ಮೇಲೆ ಫುಲ್ ಫ್ಲೆಡ್ಜ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂದಿತ್ತು. ಅದು ನನ್ನ ಸಲಹೆ ಮಾತ್ರ. ನಾನು ನನ್ಗನ್ಸಿದ್ನ ಹೇಳ್ದೆ ಅಷ್ಟೆ. ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಆಂಟಿ ಹೇಳ್ದ ಹಾಗೆ ಮಾಡಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆದ್ರೆ ಲೇಟ್ ಮಾಡ್ತಾ ಹೋದಷ್ಟು ನಾವು ತಪ್ಪು ಮಾಡಿದವ್ರನ್ನ ತಪ್ಪಿಸ್ಕೊಳ್ಳೋಕೆ ಟೈಮ್ ಕೊಟ್ಟಾಗತ್ತಲ್ಲ ಪ್ರೀತಿ. ಅವ್ರಿಗೆ ಶಿಕ್ಷೆ ಆಗೋದಕ್ಕಿಂತ ಆಂಟಿ ಲೈಫ್ ಇಂಪಾರ್ಟೆಂಟ್ ಅಲ್ವಾ ನಮಗೆ? ನೀವದನ್ನ ಯೋಚನೆನೇ ಮಾಡ್ತಿಲ್ಲ, ಯಾಕೆ? ತೇಜ, ಅವಳು ಹೇಳ್ತಿರೋದು ಕೂಡ ನನಗೆ ನಿಜ ಅನಿಸ್ತಾ ಇದೆ. ನಿಮ್ ಮೇಡಮ್ ಪರಿಸ್ಥಿತಿ ನೋಡಿದ ಮೇಲೆ
ಸದ್ಯಕ್ಕೆ ನಾವ್ಯಾರು ಕೇಸ್ ಬಗ್ಗೆ ಯೋಚನೆ ಮಾಡದೆ ಇರೋದೇ ಒಳ್ಳೇದು ಅಂತ ನನಗೂ ಅನಿಸ್ತಾ ಇದೆ. ಯಾರ್ಯಾರು ನಮ್ಮನ್ನ ವಾಗ್ದೇವಿ ಸಂಸ್ಥೆನ ನಂಬಿ ದುಡ್ಡು ಹಾಕಿದಾರೋ ಅವ್ರಿಗೆ ತೊಂದರೆ ಆಗ್ದಿರೋ ಹಾಗೆ ಅವ್ರು ಎಷ್ಟು ಹಾಕಿದಾರೋ ಅಷ್ಟನ್ನು ವಾಪಸ್ ಕೊಟ್ಬಿಡಿ. ಈ ಸಮಸ್ಯೆಗೆ ಈಗ ಅದೊಂದೇ ಪರಿಹಾರ. ಓಕೆ ಡ್ಯಾಡ್. ರಾಹುಲ್ ಅವರೇ, ಪ್ರೀತಿನ ನೋಡಿದ್ರೆ ನಿಮ್ಗೇನ್ ಅನಿಸ್ತಿದೆ? ಇವತ್ತವಳು ಆಡಿದ ಮಾತಲ್ಲೂ ಕೂಡ ನಮಗ್ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಏನೋ ಇದೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಡೌಟ್ ಯಾಕೆ ರಾಹುಲ್? ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ. ಬೇಡ ಅಣ್ಣ, ಇದರಿಂದ ಮೇಡಮ್ ಲೈಫ್ಗೆ ರಿಸ್ಕ್ ಆಗೋದು ನನಗಿಷ್ಟ ಇಲ್ಲ. ಡ್ಯಾಡ್ ಕೂಡ ಏನು ಬೇಡ ಅಂತ ಹೇಳ್ತಾ ಇದಾರಲ್ವಾ. ಪ್ರೀತಿ ವಿಷಯದಲ್ಲಿ ನಾವ್ ಯಾವುದೇ ರೀತಿ ಆಕ್ಷನ್ ತಗೊಳ್ದೇ ಇರೋದೇ ಒಳ್ಳೇದು ಅನಿಸ್ತಾ ಇದೆ. ಮನೇಲಿ ವ್ಯಾಲ್ಯೂ ಇಲ್ಲ, ಗಂಡನ ಹತ್ರ ರೆಸ್ಪೆಕ್ಟ್ ಇಲ್ಲ. ಆ ಸರ್ಸೂನ್ ಮಾತ್ರ ಎಲ್ರೂ ಆಹಾ ಓಹೋ ಅಂತ ಬಾರಿ ಹೊಗಳ್ತಿದ್ದಾರೆ. ನಾನು ಏನಾದ್ರೂ ಒಂದ್ ಮಾಡಿ ಮೇಡಮ್ಗೆ ಇಂಪ್ರೆಸ್ ಮಾಡ್ಬೇಕು. ಆದ್ರೆ ಹೇಗೆ? ಹಾ, ಮೇಡಮ್ಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಅದನ್ನೇ ಮಾಡ್ತೀನಿ. ಮೇಡಮ್ ಕೊಟ್ಟು ಫಸ್ಟ್ ಇಂಪ್ರೆಷನ್ ತಗೋತೀನಿ. ಆಮೇಲೆ ನಿಧಾನವಾಗಿ ಕ್ಲೋಸ್ ಆಗಿ ಮೇಡಮ್ಗೂ ಈ ಮನೆಗೂ ನಂಬರ್ 1 ಸೊಸೆ ಅಂತ ಹೇಳಿಸ್ಕೊತೀನಿ. ಹಾ, ನೀವೇನಮ್ಮ ಇಲ್ಲಿ? ಅಂದ್ರೆ ಮೇಡಮ್ ಕೀಸ್ ನಿನಗ್ ಕೊಟ್ರಲ್ಲ ಅಂತ ಮನೆ ಪೂರ್ತಿ ನಿನ್ ಕಂಟ್ರೋಲ್ ಅಲ್ಲಿ ಇದೆ ಅನ್ಕೊಂಡಿದ್ಯಾ? ಹಾಗೆ ಹೇಳಿಲ್ಲಮ್ಮ. ಮತ್ ಹೇಗೆ? ನಾನು ಈ ಮನೆ ದೊಡ್ಡ ಸೊಸೆ, ಯಾವಾಗ ಏನ್ ಬೇಕಾದ್ರೂ ಮಾಡ್ತೀನಿ. ಬೇಡ ಅನ್ನೋದಿಕ್ಕೆ ನನ್ನ ಕಂಟ್ರೋಲ್ ಮಾಡಕ್ಕೆ ನಿನಗ್ ಹಕ್ಕಿಲ್ಲ. ಕ್ಷಮಿಸಿ ಮಂಜಮ್ಮ, ಯಾವತ್ತೂ ಇಲ್ದೇ ಇರೋರು ಅಡ್ಗೆ ಮನೆಗೆ ಬಂದಿದ್ದೀರಲ್ಲ, ನಿಮ್ಗೇನಾದ್ರೂ ಸಹಾಯ ಮಾಡೋಣ ಅಂತ ಕೇಳಿದ್ನೇ ಹೊರತು ಬೇರೆ ಉದ್ದೇಶ ಏನಿಲ್ಲ. ಒಳ್ಳೇದು, ಬಂದಿರೋ ಕೆಲ್ಸ ಮಾಡ್ಕೊಂಡು ಹೋಗು. ಇವಳೇನೋ ಮನೆಗೆ ಹೆಡ್ ಅನ್ನೋ ಹಾಗೆ ಓವರ್ ಆಕ್ಷನ್ ಮಾಡ್ತಾಳೆ. ಆ ಜ್ಯೂಸ್ ಯಾರ್ಗೆ? ಅಮ್ಮವ್ರಿಗೆ ಕೊಡ್ಬೇಕಮ್ಮ. ಇವಾಗ ಏನ್ ಬೇಡ. ಯಾಕಮ್ಮ? ಮೇಡಮ್ಗೋಸ್ಕರ ನಾನು ಸ್ವೀಟ್ ಮಾಡ್ತಿದ್ದೀನಿ. ನೀನ್ ಮಾಡಿರೋ ಜ್ಯೂಸ್ ಕೊಟ್ಟು ಅದ್ರ
ಏನ್ ಮಾಡಿರ್ಬೋದು ವಂಜಮ್ಮ? ಇದೇನಿದು? ಉಪ್ಪಿನ ಡಬ್ಬಿ ಅಂದ್ರೆ ಸಕ್ಕರೆ ಅಂತ ಅನ್ಕೊಂಡು ಈ ಸ್ವೀಟಲ್ಲಿ ಉಪ್ಪಿಗೆ ಹಾಕ್ಬಿಟ್ರಾ ಹೇಗೆ? ಅಯ್ಯಯ್ಯೋ ದೇವ್ರೆ! ವನಜಮ್ಮ, ವನಜಮ್ಮ, ವನಜಮ್ಮ! ಯಾಕಮ್ಮ, ಯಾಕೆ ಹೇಗೆ ಓಡ್ ಬರ್ತಿದ್ಯಾ? ಏನಾಯ್ತು? ವನಜಮ್ಮ ಅಮ್ಮೋರ್ಗೆ ಅಂತ ಸ್ವೀಟ್ ಮಾಡಿದ್ರು, ಅದ್ರಲ್ಲಿ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದಾರಮ್ಮ. ಬೇಗ ಹೋಗಿ ತಡಿದೇ ಇದ್ರೆ ಎಲ್ರ ಕೈಲಿ ಬೈಸ್ಕೋತಾರೆ. ಯಾವತ್ತೂ ಇಲ್ದೇ ಇರೋದು ಇವತ್ತು ಯಾಕೆ ಬಂದ್ಲ ಅವಳು ಅಡ್ಗೆ ಮನೆಗೆ? ಅದನ್ ಕೇಳಿದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡ್ರಮ್ಮ. ಕೋಪ ಮಾಡ್ಕೊಂಡವಳನ್ನ ನೀನ್ ಯಾಕಮ್ಮ ಕಾಪಾಡ್ಬೇಕು ಅಂತಿದ್ಯಾ? ಪಾಪ ಅಲ್ವಾ ಅಮ್ಮ? ಹೌದು, ಪಾಪನೇ. ಅದಕ್ಕೆ ಈಗ ನೀನು ಸುಮ್ಮನೆ ಇದ್ಬಿಡು. ಆಗಾಗ ಹೀಗೆ ಅಕ್ಷತೆ ಕಾಳು ಬೀಳ್ತಾ ಇದ್ರೆ ಆಗ ದಾರಿಗೆ ಬರ್ತಾಳೆ. ವನಜ, ಏನದು? ಕಾಣಿಸ್ತಿಲ್ವಾ? ಸ್ವೀಟ್ ಮಾಡಿದ್ದೀನಿ. ಸ್ವೀಟ್ ಯಾರಿಗೆ? ಮ್ಯಾಡಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನೀವು ತಗೊಳ್ಳಿ. ಏನು ಸ್ವೀಟಾ? ನೀನು? ಏನಾಯ್ತು ವನಜ ನಿಂಗೆ? ಏನಿದು ಹೊಸ ಟ್ವಿಸ್ಟು? ಓಹೋ, ನಿನ್ನೆ ಖಾರದ ಏಟಿಗೆ ನಿನ್ ಮನ್ಸು ಇವತ್ತು ಸ್ವೀಟ್ ಮೇಲೆ ಡೈವರ್ಟ್ ಆಗಿದ್ಯಾ? ಈ ಕಾಮಿಡಿ ಏನ್ ಬೇಡ. ಇವತ್ತಿಂದ ನನ್ನಲ್ಲಾಗೋ ಚೇಂಜ್ಗೆ ಇದೊಂದು ಸ್ವೀಟ್ ಬಿಗಿನಿಂಗ್. ಟೇಸ್ಟ್ ಮಾಡ್ರಿ. ಯಾಕೆ ಹಾಗ್ ನೋಡ್ತಿದ್ದೀರಲ್ಲ? ಹ್ಯಾವ್ ಇಟ್. ರಾಹುಲ್, ತಗೋ, ನೀನು ಟೇಸ್ಟ್ ಮಾಡು. ಅಲ್ಲಿ ತನಕ ನಿಮ್ ಅಣ್ಣಂಗೆ ನನ್ ಮೇಲಿರೋ ಡೌಟ್ ಹೋಗಲ್ಲ. ಏಯ್, ಏನದು? ಏನೋ ಸನ್ನೆ ಮಾಡ್ತಿದ್ಯಾ? ಅಂದ್ರೆ ಅದು ಅದು ಸ್ವೀಟಲ್ಲಿ ಅಂಥದ್ದೇನಿಲ್ಲ, ಎಲ್ಲ ಚೆನ್ನಾಗಿದೆ. ನಾನ್ ಹೋಗಿ ವಾಗ್ದೇವಿ ಅಮ್ಮನವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಸನ್ನೆ ಮಾಡ್ತಿದ್ದಾಳೆ. ಅದು ನಿನಗೆ ಅರ್ಥ ಆಗ್ತಿಲ್ಲ. ನಾನು ಕರ್ಕೊಂಡ್ ಬರ್ತೀನಿ ಇರು. ನೀನು ತುಂಬಾ ಚೆನ್ನಾಗಿ ಸ್ವೀಟ್ ಮಾಡಿದ್ಯಾ. ಅವಳು ಹೊಟ್ಟೆ ತುಂಬಾ ತಿಂದು ನಿನ್ನನ್ನ ಹೊಗಳ್ತಾಳೆ. ಬೇಗ ಹೋಗಿ ಕರ್ಕೊಂಡ್ ಬನ್ನಿ ಆಂಟಿ. ಮೇಡಮ್ ಟೇಸ್ಟ್ ಮಾಡ್ಬೇಕು, ಇವತ್ ನನ್ನ ಮೆಚ್ಕೋಬೇಕು. ಸರಿ ನೀನಿರಮ್ಮ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ಅಮ್ಮ ಬೇಡಮ್ಮ. ಮಾವ, ನೀವು ತಗೊಳ್ಳಿ. ಈಗ ಬೇಡಮ್ಮ. ಮೇಡಮ್ ಬರೋದ್ರಲ್ಲಿ ನೀವ್ ಟೇಸ್ಟ್ ಮಾಡಿ. ನಿಮ್ ಕಾಂಪ್ಲಿಮೆಂಟ್ಸ್ ಇಂದ ನನಗ್ ಫೀಸ್ಟ್ ಕೊಡಿ. ಅದ್ಗೆ ಈ ಸ್ವೀಟ್ನ ನಾನು ಅಣ್ಣ ಅಲ್ಲ, ಮೊದಲು ಪ್ರೀತಿ ಟೇಸ್ಟ್ ಮಾಡಿದ್ರೆ ಬೆಟರ್ ಅನ್ಸತ್ತೆ. ಪ್ರೀತಿ. ಪ್ರೀತಿ, ಏನ್ ರಾಹುಲ್? ಅದ್ಗೆ ಮೇಡಮ್ಗೋಸ್ಕರ ಸ್ವೀಟ್ ಮಾಡಿದ್ದಾರೆ. ನೀನ್ ಟೇಸ್ಟ್ ಮಾಡಿ ನೀನ್ ಒಪಿನಿಯನ್ ಹೇಳು. ನಾನೇ ಯಾಕೆ ಹೇಳ್ಬೇಕು? ಪ್ರೀತಿ, ಯಾಕಂದ್ರೆ ಮೇಡಮ್ ನಂತರ ನೀನೇ ಅವ್ರ ಸಕ್ಸಸರ್ ಅಂತ ಅವ್ರು ಅನೌನ್ಸ್ ಮಾಡಿ ಆದ್ಮೇಲೆ ಅದಕ್ಕಿಂತ ದೊಡ್ಡ ರೀಸನ್ ಇನ್ನೇನ್ ಬೇಕು? ಹ್ಯಾವ್ ಇಟ್. ವನಿಜಾ, ಕೊಡು. ಹ್ಯಾವ್ ಇಟ್ ಪ್ರೀತಿ. ಪರವಾಗಿಲ್ಲ ಪ್ರೀತಿ, ತಿನ್ನು.
ಎಕ್ಸಲೆಂಟಾ? ಮಾರ್ವೆಲಸ್ಸಾ? ಓ ವಂಡರ್ಫುಲ್ಲಾ? ಪ್ರೀತಿ, ನಾನ್ ಶುಗರ್ ಮಾತ್ರ ಆಡ್ ಮಾಡಿದ್ದು, ಆದ್ರೆ ನಿನ್ ಮುಖದ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ತುಂಬಾ ಟೇಸ್ಟ್ ಬಂದಿರೋ ಹಾಗಿದೆ. ಅಂದ್ರೆ ಚೆನ್ನಾಗಿದೆ ಅಂತನಾ? ಅಂಥದ್ದೇನಿಲ್ಲ ವಾಗ್ದೇವಿ. ವನಜ ನಿನ್ಗೋಸ್ಕರ ಸ್ವೀಟ್ ಮಾಡಿದಾಳಂತೆ, ನೀನ್ ತಿನ್ಲಿ ಅಂತ ಕಾಯ್ತಾ ಇದ್ದಾಳೆ. ಮೇಡಮ್, ನೀವ್ ಹಾಸ್ಪಿಟಲ್ ಇಂದ ಬಂದ್ಮೇಲೆ ತುಂಬಾ ಜನ ಸಿಂಪತಿ ತೋರ್ಸಿದ್ರು, ಸ್ವಲ್ಪ ಜನ ಸೆಂಟಿಮೆಂಟಲ್ ಆದ್ರು. ನಾನ ಫೀಲಿಂಗ್ಸ್ಗೆ ಫುಲ್ ಸ್ಟಾಪ್ ಕೊಟ್ಟು ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಸ್ವೀಟ್ ಮಾಡಿದೀನಿ, ತಗೊಳ್ಳಿ ಮೇಡಮ್. ಅದು ವನಜ, ಏನ್ ಮೇಡಮ್ ಇದು? ನೀವ್ ಟೇಸ್ಟ್ ಮಾಡಿ ಹೇಳ್ತೀರಾ ಅಂತ ನಾನು ಎಷ್ಟು ಈಗರ್ಲಿ ವೇಟ್ ಮಾಡ್ತಿದ್ದೀನಿ, ನಿಮಗ್ ಗೊತ್ತಾ? ಅದು ವನಜಮ್ಮ, ಅಮ್ಮೋರು ಔಷಧಿ ತಗೊಂಡಿದಾರಲ್ಲ, ಈಗ ಇದೆಲ್ಲ ತಿನ್ಬಾರ್ದು ಅನ್ಸುತ್ತೆ. ಬೇಡ ಬಿಡಿ. ಯಾಕೆ ನಿನಗಷ್ಟು ಜಲಸಿ? ಯಾವಾಗ್ಲೂ ಎಲ್ರೂ ನಿನ್ನೆ ಹೊಗಳ್ತಿರ್ಬೇಕಾ? ಈ ಮನೇಲಿ ಯಾರು ಏನೂ ಮಾಡ್ಬಾರ್ದಾ? ಮೇಡಮ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಅಲ್ಲೂ ನೋಡ್ದೆ. ಸ್ವೀಟ್ ನ ಪ್ರಿಪೇರ್ ಮಾಡಿದ್ರೆ ನೀನ್ ಯಾಕೆ ಅಡ್ಡ ಬರ್ತಿದ್ಯಾ? ಅದ್ ಹಾಗಲ್ಲಮ್ಮ, ನಾನ್ ಹೇಳ್ತಿರೋದು. ಏನು ಮಾತಾಡ್ಬೇಡ. ಮೇಡಮ್ ಸ್ವೀಟ್ ನ ತಿನ್ಲೇಬೇಕು. ಮೇಡಮ್ ತಗೊಳ್ಳಿ ಮೇಡಮ್. ಏನಿದು ವನಜ? ಅದು ಸ್ಪೆಷಲ್ ಸ್ವೀಟ್ ಮೇಡಮ್. ನಿನ್ ತಲೆ ಇದು ಪೂರ್ತಿ ಸಾಲ್ಟ್. ಹೌದು, ಇಷ್ಟು ಸಾಲ್ಟ್ ಹೇಗ್ ಬಂತು? ಏನಾದ್ರೂ ಕೆಮಿಕಲ್ ರಿಯಾಕ್ಷನ್ ಆಯ್ತೇನೋ ಮೇಡಮ್? ಶಟ್ ಅಪ್ ವನಜ. ಮಾಡಕ್ ಬರ್ದೆ ಹೋದ್ರೆ ಸೈಲೆಂಟ್ ಆಗಿರ್ಬೇಕೆ ಹೊರತು ಈ ರೀತಿ ಸೆನ್ಸ್ಲೆಸ್ ಸಾಲ್ಟಿ ಸ್ವೀಟ್ ಪ್ರಿಪೇರ್ ಮಾಡ್ಕೊಡ್ದು. ನಿನಗ್ ಗೊತ್ತಿಲ್ಲ ಅಂದ್ರೆ ವಾಣಿನ ಕೇಳಿ ತಿಳ್ಕೋಬೇಕು. ಅದನ್ ಬಿಟ್ಟು ಏನೇನು ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡ್ಕೊಡ್ದು. ಅಷ್ಟೇ ಬಿಡಿ ಮೇಡಮ್. ನಾನು ಎಷ್ಟು ಕಷ್ಟಪಟ್ಟು ಏನೇನೋ ಮಾಡಿ ಈ ಸ್ವೀಟ್ ಮಾಡಿದ್ರೆ ನೀವ್ ನಂಗೆ ಕೊಡೋ ಕಾಂಪ್ಲಿಮೆಂಟ್ ಇದೇನಾ? ನಾನು ಏನ್ ಮಾಡಿದ್ರು ನಿಮಗೆ ಇಷ್ಟ ಆಗಲ್ಲ. ವಾಣಿ ಏನಾದ್ರೂ ಹೀಗ್ ಮಾಡಿದ್ರೆ ಹೀಗ್ ಬೈತಿದ್ರ? ಟೇಕ್ ಕೇರ್ ಅಂತ ಸಿಂಪಲ್ ಆಗಿ ಹೇಳ್ತಿದ್ರಿ. ಮಿಸ್ಟೇಕ್ಸ್ ಯಾರೇ ಮಾಡಿದ್ರು ನನ್ನ ರಿಯಾಕ್ಷನ್ ಹೀಗೆ ಇರುತ್ತೆ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಇಲ್ಲ ಮೇಡಮ್, ನನ್ ವಿಷಯದಲ್ಲಿ ಮಾತ್ರ ನಿಮಗೆ ಕೋಪ ಡಬಲ್ ಆಗುತ್ತೆ.
ಪ್ರತಿ ಸಲ ವಾಣಿಗ್ ಮಾತ್ರ ಕಾಂಪ್ಲಿಮೆಂಟ್ಸು, ನನಗ್ ಮಾತ್ರ ಸ್ಕೋಲ್ಡಿಂಗ್ಸು. ಅವಳಗ್ ಹೊಗಳೋದು, ನನಗ್ ಬೈಯೋದು. ಆದ್ರೂ ಈ ಮನೆಗ್ ನಂಬರ್ 1 ಸೊಸೆ ನಾನಲ್ವಾ ಮೇಡಮ್? ತೇಜ ನಿಮಗ್ ಫಸ್ಟ್ ಮಗ ಆಗಿದ್ದಕ್ಕೆ ನಾನೀ ಮನೆಗೆ ನಂಬರ್ 1 ಆಗ್ಬೇಕು. ವಾಣಿ ರಾಹುಲ್ ಹೆಂಡತಿ ಆಗಿದ್ದಕ್ಕೆ ನಂಬರ್ 2 ಪೊಸಿಷನ್ ಅಲ್ಲಿ ಇದ್ದಾಳೆ. ಆದ್ರೆ ನೀವ್ ಯಾಕೋ ನನ್ನ ಕನ್ಸಿಡರೇ ಮಾಡಲ್ಲ. ಸ್ಪೆಷಲ್ ಕೇರು ತೋರಿಸ್ತಿಲ್ಲ. ದಿಸ್ ಇಸ್ ನಾಟ್ ಫೇರ್ ಮೇಡಮ್. ಏನಫ್ ವನಜ, ನಂಬರ್ 1 ಅಂದ್ರೆ ಸಂಖ್ಯೆನಲ್ಲಿ ಮೊದಲಿರೋದು ಅಂತ ಅಲ್ಲ, ಅದು ಎಲ್ಲದರಲ್ಲೂ ಮುಂದಿರಬೇಕು ಅನ್ನೋದು, ಎಲ್ಲರ ಹತ್ರನೂ ಇದ್ದು ನೋಡ್ಕೊಳ್ಳೋದು ಅಂತ ಅದಕ್ಕರ್ಥ. ಮನೆ ಕೀಗಳನ್ನೆಲ್ಲ ನಾನು ವಾಣಿ ಕೊಟ್ಟಿದ್ದಕ್ಕೆ ಈ ರೀತಿ ನೀನ್ ಹರ್ಟ್ ಆಗೋದಲ್ಲ. ಆ ಕೀಗಳನ್ನ ನಾನ್ ನಿನಗ್ಯಾಕೆ ಕೊಡ್ಲಿಲ್ಲ ಅನ್ನೋದನ್ನ ಒಂದ್ಸಾರಿ ಯೋಚನೆ ಮಾಡಿ ನೋಡು. ವಾಣಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಅವಳಿಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊತಾಳೆ. ಅದನ್ನ ಬಿಟ್ಟು ಅವಳಿಗೆ ಗೊತ್ತಿದ್ದು ಯಾವ ಮಿಸ್ಟೇಕ್ಸ್ನು ಕೂಡ ಮಾಡಲ್ಲ. ಅಂಥವಳ ಜೊತೆ ಪೈಪೋಟಿಗೆ ನಿಲ್ಲೋದು ತಪ್ಪೇನಿಲ್ಲ ವನಜ. ಅವಳನ್ನ ಬ್ಲೇಮ್ ಮಾಡಬೇಕು ಅಂತ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ವನಜ, ನೆವರ್ ರಿಪೀಟ್ ದಿಸ್. ಅಕ್ಕ, ಮೊನ್ನೆ ಕಾಪಿ ಮಾಡಿ ಖಾರ ತಿಂದೆ, ಈಗ ಇಂಪ್ರೆಷನ್ಗೋಸ್ಕರ ಬಯಸ್ಕೋತಾ ಇದೀಯಾ? ಬೇಕಾ ನಿನ್ಗಿದೆಲ್ಲ? ಪ್ರೀತಿ, ಟೇಸ್ಟ್ ಮಾಡಿ ಕೂಡ ನೀನ್ ಸೈಲೆಂಟ್ ಆಗ್ಬಿಟ್ಟೆ. ಸಾಲ್ಟಿ ಆಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಎಸ್ಕೇಪ್ ಆಗ್ತಿದ್ನಲ್ಲ. ಹಾಗೆ ಎಸ್ಕೇಪ್ ಆದ್ರೆ ನಿನ್ಗೆ ಇಷ್ಟು ಕೋಪ, ರೆವಲ್ಯೂಷನ್ ಹೇಗ್ ಬರುತ್ತಕ್ಕ? ನಿನ್ ನೋವು, ನಿನ್ ಎಮೋಷನ್ಸ್ ಹೇಗ್ ಗೊತ್ತಾಗ್ತಿತ್ತು? ನಾನ್ ಕೇಳಿದ್ ಕರೆಕ್ಟೇ ಅಲ್ವಾ? ಕರೆಕ್ಟ್ ವನಜಕ್ಕ, ಪರ್ಫೆಕ್ಟ್. ಆಂಟಿ ನಿನ್ನ ಬ್ಲೇಮ್ ಮಾಡೋಕಾಗ್ದೆ ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಿದ್ರೇನೋ. ನನಗ್ ಮಾತ್ರ ಆಂಟಿ ಕೋಪ ಕರೆಕ್ಟ್ ಅಲ್ಲ ಅನ್ನಿಸ್ತಕ್ಕ. ಥ್ಯಾಂಕ್ಸ್ ಪ್ರೀತಿ, ನಿಜವಾಗ್ಲು ನೀನೊಬ್ಳೆ ಯಾವಾಗ್ಲೂ ನನ್ಗೋಸ್ಕರ ಯೋಚನೆ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ನೋ ಮೆನ್ಷನ್ ವನಜಕ್ಕ. ಇದೇನು ಹೀಗಾಯ್ತಲ್ಲ? ಮೇಡಮ್ ಹತ್ರ ಮಾರ್ಕ್ ತಗೊಳ್ಳೋಣ ಅಂದ್ರೆ ಹೀಗ್ ಮಾಡ್ಬಿಟ್ಟಿಯಲ್ಲಪ್ಪ ದೇವ್ರೆ. ವಾವ್, ರಾಹುಲ್ ಅವರೇ, ಕಾಫಿ. ಸರ್ಸು, ಕಾಫಿ ಬಿಡು ಸರ್ಸು. ಆಲ್ಫಾಬೆಟ್ ಚಾರಿಟಿ ಪ್ರಾಜೆಕ್ಟ್ ಅವರು ನಮ್ಮ ಇನ್ಸ್ಟಿಟ್ಯೂಟ್ ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಈಗ ತಾನೇ ಅವರಿಂದ ಮೇಲ್ ಬಂತು, ನೋಡಿ ಇಲ್ಲಿ. ರಿಯಲಿ?
ವಾವ್ ರಾಹುಲ್, ವಂಡರ್ಫುಲ್. ಕಂಟ್ರಿಲಿ ಟಾಪ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಈ ಪ್ರಾಜೆಕ್ಟ್ಗೋಸ್ಕರ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡೋದಂದ್ರೆ ನಿಜವಾಗ್ಲೂ ನಮ್ಮ ಲಕ್ಕು. ಇದು ಲಕ್ ಅಷ್ಟೇ ಅಲ್ಲ ತೇಜ, ಇದರಲ್ಲಿ ನಮ್ಮ ಹಾರ್ಡ್ ವರ್ಕ್, ನಮ್ಮ ಇನ್ಸ್ಟಿಟ್ಯೂಷನ್ ರೆಪ್ಯುಟೇಷನ್ ಕೂಡ ಇದೆ. ಎಸ್ ಮ್ಯಾಮ್. ಅದ್ರ ಜೊತೆಗೆ ನಿಮ್ ನೇಮ್ ಅಂಡ್ ಫೇಮ್ ಇಂದಾನೆ ನಮ್ಮ ಇನ್ಸ್ಟಿಟ್ಯೂಷನ್ ಈಗ ಶಾರ್ಟ್ ಲಿಸ್ಟ್ ಆಗಿದ್ದು ಆಂಟಿ. ಐ ಆಮ್ 100% ಶ್ಯೂರ್ ಅಬೌಟ್ ಇಟ್. ರಾಹುಲ್, ಏನು ಆ ಪ್ರಾಜೆಕ್ಟ್ ದೊಡ್ಡತನ? ಯಾಕೋ ಇಷ್ಟು ಸಂಭ್ರಮ? ಡ್ಯಾಡ್, ಆಲ್ಫಾಬೆಟ್ ಚಾರಿಟಿ ಫೌಂಡೇಶನ್ ಅನ್ನೋದು ಒಂದು ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿ. ಅವರು ಇಂಡಿಯಾದಲ್ಲಿ ಎಜುಕೇಶನ್ ರಿಲೇಟೆಡ್ ಚಾರಿಟಿಗೋಸ್ಕರ 100 crores ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಈ ದುಡ್ಡನ್ನ ಹೇಗೆ ಸ್ಪೆಂಡ್ ಮಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಇಂಡಿಯಾದಲ್ಲಿ ಅದಕ್ಕೋಸ್ಕರ ಕೆಲವು ಕಂಪನೀಸ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಂಪನಿನೂ ಒಂದಿದೆ. ಅಂದ್ರೆ ನಾವು ಆ 100 ಕೋಟಿನ ವಿದ್ಯೆಗೋಸ್ಕರ ಹೇಗೆ ಖರ್ಚು ಮಾಡ್ತೀವೋ ಅವ್ರಿಗೆ ಹೇಳ್ಬೇಕಾಗತ್ತಲ್ವಾ? ಇಲ್ಲ ವಾಣಿ, ಅವ್ರಿಗೆ ಹೇಳೋದು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಮಾತಾಡೋದಷ್ಟೇ ಅಲ್ಲ. ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ನ ಎಲ್ರ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕು. ಹಾಗೆ ಶಾರ್ಟ್ ಲಿಸ್ಟ್ ಮಾಡಿರೋ ಪ್ರತಿಯೊಂದು ಕಂಪನಿ ತಮ್ಮ ತಮ್ಮ ಕಾನ್ಸೆಪ್ಟ್ಸ್ನ ಹೇಳಿದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ಆ 100 ಕೋಟಿ ಅಮೌಂಟನ್ನ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಓ, ಇಷ್ಟ ಆಗದೆ ಏನು ರಾಹುಲ್ ಅವರೇ, ಅಮ್ಮವ್ರು ಅಲ್ಲಿ ಹೋಗಿ ಇದನ್ನು ಹೇಳಿದ್ಮೇಲೆ ಖಂಡಿತ ಅವ್ರಿಗೆ ಇಷ್ಟ ಆಗಿ ಅದು ನಮಗೆ ಸಿಕ್ಕೇ ಸಿಗತ್ತೆ. ರಾಹುಲ್, ಈ ಪ್ರಾಜೆಕ್ಟ್ನ ನಾವು ಕಮರ್ಷಿಯಲ್ ಆಗಿ ನೋಡದೆ ಸೊಸೈಟಿಗೆ ಒಳ್ಳೇದಾಗೋ ಪ್ರಾಜೆಕ್ಟ್ ಆಗಿ ನೋಡಬೇಕು. ಅದಕ್ಕೆ ಪ್ರೆಸೆಂಟೇಷನ್ ಅಲ್ಲಿ ದುಡ್ಡಿಗಿಂತ ಎಲ್ಲರಿಗೂ ವಿದ್ಯೆ ಜ್ಞಾನ ಸಿಗಬೇಕು ಅನ್ನೋ ಹೋಪ್ನ ಇಟ್ಕೊಂಡು ನಾವು ವರ್ಕ್ ಮಾಡಬೇಕು ತೇಜ. ಕಾನ್ಸೆಪ್ಟ್ನ ಆ ರೀತಿ ಪ್ರೆಸೆಂಟ್ ಮಾಡಬೇಕು. ಹಾಗೆ ಮಾಡ್ದಾಗ್ಲೇ ಈ ಪ್ರಾಜೆಕ್ಟ್ಗೋಸ್ಕರ ಖರ್ಚು ಮಾಡ್ತಿರೋ ಪ್ರತಿ ಒಂದೊಂದು ರೂಪಾಯಿಗೂ ನಮ್ಗಾಗ ಬೆಲೆ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಏನು ಅನ್ನೋದು ನಮ್ಗಾಗ ಕನ್ಫರ್ಮ್ ಆಗುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮಿಬ್ರ ಮೇಲೂ ಇದೆ. ಓಕೆ? ಶ್ಯೂರ್ ಮೇಡಮ್, ವಿಲ್ ಟೇಕ್ ಕೇರ್ ಆಫ್ ಇಟ್. ಅಂಡ್ ದೆನ್ ಒನ್ ಮೋರ್ ಥಿಂಗ್, ಈ ಪ್ರಾಜೆಕ್ಟ್ ಅಲ್ಲಿ ನಾವು ಸಕ್ಸಸ್ ಏನಾದ್ರೂ ಆದ್ರೆ ನಮ್ಮೇಲ್ ಬಂದಿರೋ ಸ್ಕ್ಯಾಮ್, ನಿಂದನೆ, ಆರೋಪ ಎಲ್ಲವೂ ಹೊರಟೋಗುತ್ತೆ. ನಮ್ಮ ಆರ್ಗನೈಸೇಷನ್ಗೆ ಯಾವ ಪ್ರಾಬ್ಲಮ್ಗಳು ಇರೋದಿಲ್ಲ. ಕೀಪ್ ದಟ್ ಇನ್ ಯುವರ್ ಮೈಂಡ್. ಓಕೆ? ಡೆಫಿನೆಟ್ಲಿ ವಿಲ್ ಡೂ ಇಟ್ ಮ್ಯಾಮ್. Congratulations, Swag. Congratulations, Swag Devi. Wow, what a timing, Auntie. ನೀನ್ ಯಾಕೆ ಬಂದೆ ಇಲ್ಲಿಗೆ? ರಾಹುಲ್, ಇವಳನ್ನ ಹೊರಗಡೆ ಹೋಗೋದಕ್ಕೆ ಹೇಳು. ಏನ್ ವಾಗ್ದೇವಿ, ಸಾವನ್ನೇ ಸೋಲ್ಸಿ ಬದುಕಿ ಹೊರಗೆ ಬಂದಿರೋ ನೀನು ಹೇಗಿದೆಯೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂಥದ್ರಲ್ಲಿ ಹೊರಗಡೆ ಹೋಗು ಅಂತಿದ್ಯಲ್ಲ, ಇಲ್ಲಿ ನೋಡು, ತಗೋ. ಬೇಗ ಗುಣ ಆಗಿದ್ದಕ್ಕೆ ನಿನಗೋಸ್ಕರ ಇದು. ಕಂಗ್ರ್ಯಾಚುಲೇಷನ್ಸ್. ಏನೋ
ನಾನು ಕಾಲಿಟ್ಟಿದ್ದ ಶುಭಗಳಿಗೆ ಅನ್ಸುತ್ತೆ. ಆಲ್ಫಾಬೆಟ್ ಪ್ರಾಜೆಕ್ಟ್ಗೆ ನಿಮ್ಮ ಕಂಪ್ನಿ ಶಾರ್ಟ್ ಲಿಸ್ಟ್ ಆಗಿದೆ. ಅದಕ್ಕೆ ಕಂಗ್ರಾಟ್ಸ್ ಕೂಡ ಹೇಳ್ತಾ ಇದ್ದೀನಿ. ನೋಡು, ಹಳೆದನ್ನೆಲ್ಲ ನೀನ್ ಮರ್ತು ಹೋದಷ್ಟು ಈಸಿಯಾಗಿ ನಾನು ಮರೆಯೋದಿಲ್ಲ. ನಾನು ಮಾತ್ರ ಎಲ್ಲ ಮರೆತು ನಿನ್ನ ಜೊತೆ ಸ್ನೇಹದಿಂದ ಇರಬೇಕು ಅಂತ ನಿನ್ನ ಮನೆಗೆ ಬಂದಿದ್ದೀನಿ. ನೆವರ್ ನೆವರ್ ನೆವರ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೋಗೋ. ಅಮ್ಮೋರೆ ನೀವ್ ಆವೇಶ ಪಡ್ಬೇಡಿ ಅಮ್ಮೋರೆ, ನೀವ್ ಆವೇಶ ಪಡ್ಬೇಡಿ. ಏನಮ್ಮ ಇದು? ನಿಮ್ಗೆ ಎಷ್ಟು ಸಲ ಹೇಳ್ಬೇಕು, ದಯವಿಟ್ಟು ಹೊರಟು ಹೋಗಿ. ನಾನು ಹೋಗ್ತೀನಿ, ಆದ್ರೆ ನಿಮ್ಮಮ್ಮ ಅವರು ವೀಲ್ ಚೇರ್ ಮೇಲೆ ಕುತ್ಕೊಂಡು ಪ್ರೆಸೆಂಟೇಷನ್ಗೆ ಹೋಗಕ್ಕಾಗಲ್ಲ ಅಲ್ವಾ? ಪಾಪ. ನಮ್ಮ ಮೇಡಮ್ ಹೋಗದೇ ಇದ್ರೆ ಅವ್ರ ಪರವಾಗಿ ಹೋಗೋದಕ್ಕೆ ನಾನು ರಾಹುಲ್ ಇದ್ದೀವಿ. ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ದಯವಿಟ್ಟು ಹೊರಡಿ. ನೀವಿಬ್ರು ಇದ್ದೀರಿ, ಆದ್ರೆ ನಿಮಗೂ ವಾಗ್ದೇವಿಗೂ ತುಂಬಾ ವ್ಯತ್ಯಾಸ ಇದೆಯಲ್ಲ? ವಾಗ್ದೇವಿ ಲೈಫಲ್ಲಿ ಎಷ್ಟೆಲ್ಲ ನೋಡಿರ್ತಾಳೆ, ನೀವೇನು ಚಿಕ್ಕ ಮಕ್ಕಳು. ನಿಜ ಹೇಳ್ಬೇಕು ಅಂದ್ರೆ ವಾಗ್ದೇವಿನ ಹೀಗ್ ನೋಡಿದ್ರೆ ನನ್ನ ಹೊಟ್ಟೆಲಿ ಸಂಕಟ ಆಗ್ತಾ ಇದೆ. ಅಷ್ಟು ಹ್ಯಾಪಿ ಆಗಿದ್ದಾಗ ಹೀಗ್ ಯಾಕಾಯ್ತೋ ನನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಪಾಪ, ನಡಿಗೆಯಲ್ಲಿ ನಾಟ್ಯ ಮಾಡೋ ವಾಗ್ದೇವಿ ಹೀಗೆ ವೀಲ್ ಚೇರಲ್ಲಿ ಕೂತ್ಕೊಳ್ಳೋದೇನೋ, ಮಚ್ಚೆ ಇಲ್ದಿರೋ ವಾಗ್ದೇವಿ ಗ್ರೂಪ್ಗೆ 10 ಕೋಟಿ ಸ್ಕ್ಯಾಮ್ ಆರೋಪ ಬರೋದೇನೋ, ಎಲ್ಲ ನಮ್ಮ ಬ್ಯಾಡ್ ಲಕ್. ಓ ಅಲ್ಲ 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 ಅಲ್ಲ, ನಿಮ್ಮ ಬ್ಯಾಡ್ ಲಕ್. ನೋಡು, ನಿನ್ನ ಸಿಂಪತಿ, ನಿನ್ನ ಸಿಲ್ಲಿ ಡೈಲಾಗ್ಸ್ ನ ಕೇಳೋಂತ ಪೇಷನ್ಸ್ ನನಗಿಲ್ಲ. ಅದು ನನಗೆ ಇಷ್ಟನೂ ಇಲ್ಲ. ಹೋಗು. ನನಗೂ ಕೂಡ ಇಷ್ಟ ಇಲ್ಲ, ಆದ್ರೆ ನಿನಗೆ ನಿಜ ಹೇಳ್ದೆ ವಿಧಿನೇ ಇಲ್ಲ. ಆಲ್ಫಾಬೆಟ್ ಪ್ರಾಜೆಕ್ಟ್ಗೆ ನಿಮ್ಮ ಇನ್ಸ್ಟಿಟ್ಯೂಟ್ ಶಾರ್ಟ್ ಲಿಸ್ಟ್ ಆಗಿದ್ದು ಒಳ್ಳೇದೆ, ಆದ್ರೆ ನಡೆದಿರೋ ಸ್ಕ್ಯಾಮ್ ಬಗ್ಗೆ ನಿನ್ನ ಹೆಲ್ತ್ ಅಪ್ಸೆಟ್ ಆಗಿರೋದೆಲ್ಲ ಆ ಆರ್ಗನೈಸೇಷನ್ಗೆ ಗೊತ್ತಿರಲ್ವಲ್ಲ. ಪ್ರಾಜೆಕ್ಟ್ ಜೊತೆಗೆ ನಿನ್ನ ಮಾನ ಮರ್ಯಾದೆ ಹೋಗುತ್ತೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಆಂಟಿ, ಜಸ್ಟ್ ಸ್ಟಾಪ್ ಇಟ್. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಆ ಪ್ರಾಜೆಕ್ಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ದಕ್ಕಿಸ್ಕೋಬೇಕು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ವಿ ಡೋಂಟ್ ವಾಂಟ್ ಯುವರ್ ಕನ್ಸರ್ನ್ ಆಂಟಿ. ಯು ಪ್ಲೀಸ್ ಗೋ. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನನಗೂ ನಂಬಿಕೆ ಇದೆ, ಆದ್ರೆ ಕರ್ಮ ದರಿದ್ರ ಅಂತ ಎರಡಿರುತ್ತಲ್ಲ. ಎಂಥವ್ರನ್ನಾದ್ರೂ ಕ್ಷಣದಲ್ಲಿ ಅವು ನಾಶ ಮಾಡಿಬಿಡುತ್ತೆ. ಎಷ್ಟು ಎತ್ತರಕ್ಕೆ ಏರಿದ್ರೂ ಕ್ಷಣದಲ್ಲೇ ಕೆಳಗೆ ಹಾಕ್ಬೋದು. ಇನ್ ಸಾಕು, ನಿಲ್ಸು. ಸ್ನೇಹ ಕೇಳ್ಕೊಂಡು ಬಂದವಳು ಒಳ್ಳೇದ್ ಮಾಡ್ಬೇಕೆ ಹೊರತು ಹೀಗೆ ನಾಶ ಮಾಡೋ ಯೋಚನೆನ ಮಾಡಬಾರ್ದು. ಇನ್ನೊಂದು ಮಾತು ಜಾಸ್ತಿ ಆಡ್ಬೇಡ. ಹೋಗು. ಹಾಗಲ್ಲ ಅರುಣ್ ಪ್ರಸಾದ್ ಅವರೇ, ಯಾವತ್ತೂ ಮರ್ಯಾದೆ ಇಸ್ ಈಕ್ವಲ್ ಟು ಪ್ರಾಣ ಅಂದ್ಕೊಂಡಿರೋ ವಾಗ್ದೇವಿ, ಫೇಲ್ ಅಂದ್ರೆ ಏನು ಅಂತ ತಿಳಿದಿರೋ ವಾಗ್ದೇವಿ ಪಾಪ ಈ ಪ್ರಾಜೆಕ್ಟ್ ಇಂದ ತುಂಬಾ ಹರ್ಟ್ ಆಗ್ತಾಳೇನೋ ಅಂತ ಮುಂಜಾಗ್ರತೆಗೆ ಹೇಳಿದ್ದು. ಅದನ್ ಬಿಟ್ಟು ಏನೂ ಇಲ್ಲ.
ಇಲ್ಲ ಇಲ್ಲ ಈ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿ ರಾಹುಲ್, ನಮಗೆ ಸಿಗ್ಬೇಕು ನಮಗೆ ಸಿಗ್ಬೇಕು ಸಮಾಧಾನ ಮಾಡ್ಕೊಳ್ಳಿ ನೀವು ಚಿಂತೆ ಮಾಡಬೇಡಿ. ಆಂಟಿ ಅಯ್ಯೋ ಏನಾಯ್ತು? ಏಯ್ ಶಟ್ ಅಪ್. ಇನ್ನೊಂದು ನಿಮಿಷ ನೀವು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಏಯ್ ಹೋಗ್ರಿ. ರಾಹುಲ್ ಮ್ಯಾಮ್ 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 ರಾಹುಲ್ ಮೊದಲು ಆ ವಿಷಯ ಬಿಡಿ, ಡಾಕ್ಟರ್ಗೆ ಫೋನ್ ಮಾಡು. ಅತಿಗೆಮ್ಮ ಮೊದಲು ಇವಳನ್ನ ಒಳ ಕರ್ಕೊಂಡು ನಡೀರಿ, ಕರ್ಕೊಂಡು ನಡೀರಿ ಅತಿಗೆಮ್ಮ, ನಡೀರಿ. ಡಾಕ್ಟರ್ ದಯವಿಟ್ಟು ಒಂದ್ಸಲ ಮನೆಗೆ ಬರ್ತೀರಾ ಡಾಕ್ಟರ್? ಮೇಡಮ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾ ಪ್ಲೀಸ್ ಕಮ್ ಸೂನ್ ಡಾಕ್ಟರ್ ಪ್ಲೀಸ್.